ಕೊಪ್ಪಳದಲ್ಲಿ SSLC ಎಕ್ಸಾಮ್ ಬರೆದಂಥ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು. ಕಾರಣ ಏನು ಅಂತಂದರೆ ಬೇರೆಯವರು ಮಾಡಿದಂಥ ಒಂದು ಲೋಪದಿಂದಾಗಿ, ಸಿಬ್ಬಂದಿಯ ಎಡವಟ್ಟಿನಿಂದಾಗಿ ವಿದ್ಯಾರ್ಥಿನಿ ಜೀವಕ್ಕೆ ಆಪತ್ತು ಬಂದಿತ್ತು. SSLCಯಲ್ಲಿ ಫೇಲ್ ಆಗಿದ್ದೀನಿ ಅಂತ ಹೇಳಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಕನ್ನಡದಲ್ಲಿ ಆಕೆ ಪಡೆದದ್ದು 71 ಅಂಕ, ಆದರೆ ವೆಬ್ಸೈಟ್ನಲ್ಲಿ ತೋರಿಸಿದ್ದು 12 ಅಂಕ. ಕನ್ನಡ ಸಬ್ಜೆಕ್ಟ್ನಲ್ಲಿ ತಪ್ಪಾಗಿ 12 ಅಂತ ಅಪ್ಲೋಡ್ ಆಗಿತ್ತು. ನಾನು ಫೇಲ್ ಆಗಿದ್ದೀನಲ್ಲ ಅಂತ ಹೇಳಿ ಮನನೊಂದು ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ. ಮೊನ್ನೆ SSLC ಎಕ್ಸಾಮ್ ನಡೆದಿವ್ರಿ. ನಾನು ಎಲ್ಲ ಬರ್ದಿದ್ದೆ, ಎಲ್ಲ ಪಾಸ್ ಆಗ್ಯಾವ್ರಿ. ಕನ್ನಡ ಒಂದ ಕಡಿಮೆ ಮಾರ್ಕ್ಸ್ ಬಂದಿತ್ರಿ. ನಾನು ಬರ್ದಿದ್ರಿ ಎಲ್ಲ ಬಂದಿಲ್ಲ, ಅದು ಕಡಿಮೆ ಬಂದಿತ್ರಿ. 12 ಕೊಟ್ಟಿದ್ರಿ. ಭಾಳ ಇದಾಗಿತ್ರಿ. ಅದು ಭಾಳ ನೋವು ಅನ್ಸಿತ್ರಿ. ಎಲ್ಲ ಪಾಸ್ ಆಗಿ ಅದು ಒಂದ ಇದಾತಲ್ಲ ಅನ್ನೋದು ಇದಾಗ್ಬಿಟ್ಟಿತ್ರಿ ಸರ್. ನಂಗೆ ಅದು ನಾನು ಭಾಳ ಮನ್ಯಾಗ ನಮ್ಮ ಅಪ್ಪಾಜಿಯವ್ರು ಎಲ್ಲರೂ ಹೊಲಕ್ಕೆ ಹೋಗಿದ್ರು. ನನಗೆಲ್ಲ ಏನು ಯೋಚನೆ ಇಲ್ಲ, ನಾನು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೆ. ಅವಾಗ ಎಲ್ಲಾರು ಬಂದ್ರೆ ಆ ಥರ ಎದಕ್ ಮಾಡ್ತೀವಿ, ಎಲ್ಲಾರು ನಾವು ಕೇಳೋಣ, ಅದೇನಿದು ಇಲ್ಲ, ನೀವು ಬರ್ದಿರೋದು ನೆನ್ಕಿದ್ರೆ ಸಾಕಂತಂದು ಸರ್ಸ್ ಎಲ್ಲಾರು ನನಗೆಲ್ಲ ಊಟ ಮಾಡಿಸಿ ಎಲ್ಲ ಬಂದು ಎಲ್ಲ ಇದು ಮಾಡಿದ್ವಿ. ನಂಗೆ ಸಮಾಧಾನ ಆಗಿತ್ತು. ಇವಾಗ ಒಳ್ಳೆ ಅದನ್ನ ರಿನ್ವಾಲ್ ಮಾಡಿ ಬರ್ತೈತೆ ನೋಡಂದ್ರಿ. ಒಳ್ಳೆ ಕಂಪ್ಯೂಟ್ರಿಗೆ ಬಂದು ಕೊಪ್ಪಕ್ಕೆ ಬಂದು ಒಳ್ಳೆ ಇದು ಮಾಡ್ಸಿದ್ರಿ ರಿನ್ವಾಲ್. ಅದಾಗಿಂದ ಬಂತ್ರಿ ಅದು ಪೇಪರ್. ಅದ ನೋಡಿದ್ರಿ 71 ಇತ್ರಿ. ಇವ್ರು ಕೊಟ್ಟಿರೋದು 12 ಮಾರ್ಕ್ಸ್ ಕೊಟ್ಟಿದ್ರಿ. ಅದನ್ನ ಈಗ ನೋಡಿ ನನಗೆ ಸಮಾಧಾನ ಸಾಕತೈತ್ರಿ. ಇವಾಗ ಎಲ್ಲಾರು ಓಣ್ಯಾಗೆಲ್ಲಾರು ಇವ್ರಿಗೆ ನೋಡಿ ಫೇಲ್ ಆಗೈತೆ ಅಂತಂದು ಅವಮಾನ ಮಾಡಕತ್ತಿದ್ರು. ನಮ್ಮ ತಂದೆ ತಾಯಿ ಮರ್ಯಾದೆ ಹೋತಲ್ಲ ಅನ್ನೋದು ಇದಾಗಿತ್ರಿ. ನನಗೆ ಭಾಳ ತೊಂದರೆ ಆಗಿತ್ರಿ. ನನಗೆ ಬೋರ್ಡ್ ತಪ್ಪು ಮಾಡಿದ್ಕ ಹಿಂಗಾಗೈತಿ. ಎಲ್ಲ ಬರ್ದೀನ್ರಿ ಮಾರ್ಕ್ಸ್ ಎಲ್ಲಕ್ಕೂ ಬಂದೈತಿ. ಇವಾಗ ಆನ್ಸರ್ ಪೇಪರ್ ನೋಡಿ ಎಲ್ಲಕ್ಕೂ ಕರೆಕ್ಟ್ ಅದಾವ್ರಿ. ಅವ್ರು ಕೊಡೋದ್ರೆ ಕಡಿಮೆ ಕೊಟ್ಟಿದ್ರು, ತಪ್ಪು ಮಾಡ್ಯಾರ. ಇದನ್ನ ಮಾಡಿದ್ರು, ಪರೀಕ್ಷೆ ಬರ್ದಿದ್ರು ಸರ್. ಬರ್ದಿಂದ ಇದು ರಿಸಲ್ಟ್ ಬಂದಿದ್ರಿ ಸರ. ಕನ್ನಡ ನಾವು ಅಲ್ಲಿ ಹೊಲಕ್ಕೆ ಹೋಗ್ಬಿಟ್ರಿ ಸರ. ಅದು ಇದಕ್ಕೆ ಫೋನಿಗೆ ಬಿಟ್ಬಿಟ್ರಿ ಸರ್. ಫೋನಿಗೆ ಬಿಟ್ಟಾಗ ನಾವು ಹೋದಾಗ ಹುಡುಗಿ ನಮ್ಮ ಕನ್ನಡ ಇದಾಗ್ಬಿಟ್ಟೈತೆ, ಅದು ಫೇಲ್ ಆಗೈತೆ ಅಂದು ಇದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಟ್ರಿ ಸರ್. ನಮ್ಮ ಕಕ್ಕನ ಮಕ್ಕಳು ಅವರೆಲ್ಲ ಸೇರಿ ಗುಡಿಸಿ ಇದನ್ನ ಮಾಡಿ ಕಸ್ಕೊಂಡು ಹೋಗದಾರೆ ಗುಳಿಗೆ ಪಳಿಗೆ ತಗೊಂಡು. ನಮ್ಮ ಮಗಳಿಗೆ ಅನ್ಯಾಯ ಆದಂಗೆ ಇನ್ನೊಬ್ಬ ಮಕ್ಕಳಿಗೆ ಅನ್ಯಾಯ ಆದ್ರೆ ಹೆಂಗ್ರಿ ಸರ್ ಇವರು? ಹಿಂಗೆಲ್ಲ ಮಾಡಿದ್ರೆ ಹೆಂಗ್ರಿ ಸರ್ ಬಡವರು? ನಾವು ಇದಕ್ಕಾಗಿ 1 ವರ್ಷದ ಗಟ್ಟಲೆ ಕಲ್ಸಕತ್ತೀವಿ ಸರ್. ಈಗ ಪೇಪರ್ ಬಂದ್ಮೇಲೆ ಗೊತ್ತಾತ ನಿಮ್ಗೆ? ಪೇಪರ್ ಬಂದ್ಮೇಲೆ ನನಗೆ ಗೊತ್ತ್ರಿ ಸರ್, ಹಿಂಗೆ ಆಗೈತಿ ಹಿಂಗಿಲ್ಲ ನಾನು. ಏನಾಗೈತಿ? ಮಾರ್ಕಸ್ ಕಮ್ಮಿ ಬಂದವನ್ನ ನಮ್ಗೆ ಗೊತ್ತಾಯ್ತ್ರಿ ಸರ್. ಇದನ್ನ ಮಾರ್ಕಸ್ ನೋಡಿದ್ರೆ 71 ಆಗೈತ್ರಿ ಸರ್. ದರ್ಶನದಲ್ಲಿದ್ದಾಗ ಕಾಪಿ ದರ್ಶನ ನೋಡಿದ್ರಿ ಸರ್. ನಮಗೆ ಇವಾಗ ಗ್ಯಾರಂಟಿ ಆಗೈತ್ರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.